ಗುಬ್ಬಚ್ಚಿ ಅಥವಾ ಪಾರಿವಾಳ ಮನೆಯಲ್ಲಿ ಗೂಡು ಕಟ್ಟುವುದು ಶುಭ ಸಂಕೇತವೆಂಬ ನಂಬಿಕೆ ಮತ್ತು ಅದರ ಆಳವಾದ ಅರ್ಥ ಭಾರತೀಯ ಸಂಸ್ಕೃತಿಯು ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಈ ನಿಕಟ ಬಾಂಧವ್ಯವು ಹಲವು ನಂಬಿಕೆಗಳು, ಸಂಪ್ರದಾಯಗಳು ಮತ್ತು ಶಕುನಗಳಿಗೆ ಜನ್ಮ ನೀಡಿದೆ. ಇವುಗಳಲ್ಲಿ ಕೆಲವು ಆತಂಕವನ್ನು ಮೂಡಿಸಿದರೆ, ಇನ್ನು ಕೆಲವು ಆಶಾವಾದ ಮತ್ತು ಸಂತೋಷವನ್ನು ತರುತ್ತವೆ. ಅಂತಹ ಒಂದು ಸುಂದರ ಮತ್ತು ಸಕಾರಾತ್ಮಕ ನಂಬಿಕೆಯೆಂದರೆ ಗುಬ್ಬಚ್ಚಿ ಅಥವಾ ಪಾರಿವಾಳಗಳು ಮನೆಯೊಳಗೆ ಅಥವಾ ಮನೆಯ ಸುತ್ತಮುತ್ತ ಗೂಡು ಕಟ್ಟಿದರೆ ಅದು ಶುಭ ಸಂಕೇತ. ಈ ನಂಬಿಕೆಯು ತಲೆಮಾರುಗಳಿಂದ ನಡೆದುಕೊಂಡು ಬಂದಿದ್ದು, ಮನೆಗೆ ಸಮೃದ್ಧಿ, ಶಾಂತಿ, ಸಂತೋಷ ಮತ್ತು ಸೌಭಾಗ್ಯವನ್ನು ತರುತ್ತದೆ ಎಂದು ವ್ಯಾಪಕವಾಗಿ ವಿಶ್ವಾಸವಿದೆ. ನಂಬಿಕೆಯ ಹಿಂದಿನ ಕುತೂಹಲ ಮತ್ತು ಅದರ ಐತಿಹಾಸಿಕ ಬೇರುಗಳು. ಈ ನಂಬಿಕೆಯು ಕೇವಲ ಒಂದು ಮೂಢನಂಬಿಕೆಯಲ್ಲ, ಬದಲಿಗೆ ನಮ್ಮ ಪ್ರಾಚೀನ ಪೂರ್ವಜರು ಪ್ರಕೃತಿಯನ್ನು ಎಷ್ಟು ಆಳವಾಗಿ ಗಮನಿಸುತ್ತಿದ್ದರು ಮತ್ತು ಅದರೊಂದಿಗೆ ಎಷ್ಟು ಸಾಮರಸ್ಯದಿಂದ ಬದುಕುತ್ತಿದ್ದರು ಎಂಬುದಕ್ಕೆ ಒಂದು ಉತ್ತಮ ನಿದರ್ಶನ. ಇಂದಿನಂತೆ ಆಗ ಮನೆಗಳು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿರಲಿಲ್ಲ. ಗುಬ್ಬಚ್ಚಿಗಳು ಮತ್ತು ಪಾರಿವಾಳಗಳು ಮಾನವ ವಸತಿಗಳೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳುವ ಪಕ್ಷಿಗಳು. ಇವುಗಳು ತಮ್ಮ ಸಂತಾನೋತ್ಪತ್ತಿ ಮತ್ತು ಸುರಕ್ಷಿತ ಜೀವನಕ್ಕಾಗಿ ಮಾನವನ ಮನೆಗಳನ್ನು ಆಶ್ರಯವಾಗಿ ಆರಿಸಿಕೊಳ್ಳುತ್ತಿದ್ದವು. ಪಕ್ಷಿಗಳು ಮನೆಯಲ್ಲಿ ಗೂಡು ಕಟ್ಟಲು ನಿರ್ಧರಿಸುತ್ತವೆ ಎಂದರೆ ಆ ಸ್ಥಳವು ಅವುಗಳಿಗೆ ಸುರಕ್ಷಿತ, ಶಾಂತಿಯುತ ಮತ್ತು ಆಹಾರ ಲಭ್ಯವಿರುವ ಪ್ರದೇಶ ಎಂಬರ್ಥ. ಹಿಂದೂ ಧರ್ಮದಲ್ಲಿ ಪಕ್ಷಿಗಳಿಗೆ ವಿಶೇಷ ಸ್ಥಾನವಿದೆ. ಕೆಲವನ್ನು ದೇವದೇವತೆಗಳ ವಾಹನಗಳಾಗಿ ಪೂಜಿಸಲಾಗುತ್ತದೆ. ವಿಶೇಷವಾಗಿ ಪಾರಿವಾಳಗಳನ್ನು ಶಾಂತಿ ಮತ್ತು ಸಾಮರಸ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಗುಬ್ಬಚ್ಚಿಗಳು ಚಿಕ್ಕದಾದರೂ ಅವುಗಳ ಚುರುಕುತನ ಮತ್ತು ನಿರಂತರ ಚಲನೆಯು ಚೈತನ್ಯ ಮತ್ತು ಶುಭ ಶಕ್ತಿಯನ್ನು ಸೂಚಿಸುತ್ತದೆ. ಇನ್ನು ಅನೇಕ ಭಾರತೀಯ ಸಂಪ್ರದಾಯಗಳಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಮನೆಗೆ ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆಯೂ ಇದೆ. ಹಾಗಾಗಿ ಗುಬ್ಬಚ್ಚಿ ಅಥವಾ ಪಾರಿವಾಳಗಳು ಮನೆಯಲ್ಲಿ ಗೂಡು ಕಟ್ಟಿದರೆ ಅದು ಲಕ್ಷ್ಮೀ ದೇವಿಯ ಆಗಮನ ಅಥವಾ ಆ ಮನೆಗೆ ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿ ಹರಿಯುವ ಸಂಕೇತವಾಗಿ ನೋಡಲಾಗುತ್ತದೆ. ಇದು ಕೇವಲ ಹಣಕಾಸಿನ ಸಮೃದ್ಧಿ ಮಾತ್ರವಲ್ಲದೆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಾಮರಸ್ಯವನ್ನು ಸಹ ತರುತ್ತದೆ ಎಂಬ ವಿಶಾಲ ಅರ್ಥವನ್ನು ಹೊಂದಿದೆ. ಕೆಲವು ಜಾನಪದ ಕಥೆಗಳ ಪ್ರಕಾರ ಪಕ್ಷಿಗಳು ಗೂಡು ಕಟ್ಟುವ ಮೂಲಕ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತವೆ ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ. ಅವುಗಳು ತಮ್ಮ ಚಿಕ್ಕ ಜೀವಗಳಿಂದ ಮನೆಗೆ ಜೀವಂತಿಕೆಯನ್ನು ತರುತ್ತವೆ ಮತ್ತು ಅವುಗಳ ಚಿಲಿಪಿಲಿ ದನಿ ಮನೆಯ ವಾತಾವರಣವನ್ನು ಆಹ್ಲಾದಕರವಾಗಿಸುತ್ತದೆ. ಮನೆಗೆ ಹೊಸ ಅತಿಥಿಗಳು ಬಂದಾಗ ಆಗುವ ಸಂತಸದ ವಾತಾವರಣದಂತೆ ಪಕ್ಷಿಗಳ ಆಗಮನವು ಒಂದು ಸಡಗರವನ್ನು ತರುತ್ತದೆ ಎಂಬ ಭಾವನೆ ಇದೆ. ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಮನೋವೈಜ್ಞಾನಿಕ ಪರಿಣಾಮಗಳು. ವೈಜ್ಞಾನಿಕವಾಗಿ ಪಕ್ಷಿಗಳು ಗೂಡು ಕಟ್ಟುವುದು ಅವುಗಳ ಜೀವನ ಚಕ್ರದ ಒಂದು ನೈಸರ್ಗಿಕ ಭಾಗವಾಗಿದೆ. ಅವುಗಳು ಸುರಕ್ಷಿತವಾದ ಸ್ಥಳ, ಹವಾಮಾನದಿಂದ ರಕ್ಷಣೆ, ಪರಭಕ್ಷಕಗಳಿಂದ ದೂರವಿರುವ ಪ್ರದೇಶ ಮತ್ತು ಆಹಾರ ಮೂಲಗಳ ಸುಲಭ ಲಭ್ಯತೆಯ ಆಧಾರದ ಮೇಲೆ ಗೂಡು ಕಟ್ಟಲು ಸ್ಥಳವನ್ನು ಆಯ್ಕೆ ಮಾಡುತ್ತವೆ. ಮಾನವ ವಸತಿಗಳು ಸಾಮಾನ್ಯವಾಗಿ ಇಂತಹ ಪರಿಸ್ಥಿತಿಗಳನ್ನು ಒದಗಿಸುತ್ತವೆ. ಕೀಟಗಳಿಂದ ಮುಕ್ತವಾಗಿರುತ್ತವೆ, ಅವುಗಳಿಗೆ ಆಹಾರ, ಕಟ್ಟಡಗಳು ಆಶ್ರಯ ನೀಡುತ್ತವೆ ಮತ್ತು ಬೆಚ್ಚಗಿರುತ್ತವೆ. ಈ ಜೈವಿಕ ಪ್ರಕ್ರಿಯೆಗೂ ಶುಭ-ಅಶುಭಕ್ಕೂ ಯಾವುದೇ ನೇರ ವೈಜ್ಞಾನಿಕ ಸಂಬಂಧವಿಲ್ಲ, ಆದರೆ ಈ ನಂಬಿಕೆಯು ಬಲವಾದ ಮಾನಸಿಕ ಮತ್ತು ಭಾವನಾತ್ಮಕ ಪರಿಣಾಮಗಳನ್ನು ಹೊಂದಿದೆ. ಸಕಾರಾತ್ಮಕ ಭಾವನೆಗಳು ಮತ್ತು ನಿರೀಕ್ಷೆ. ಮನೆಯಲ್ಲಿ ಪಕ್ಷಿಗಳು ಗೂಡು ಕಟ್ಟುವುದನ್ನು ಶುಭವೆಂದು ನಂಬುವಾಗ ಆ ಮನೆಯ ಸದಸ್ಯರಲ್ಲಿ ಸಹಜವಾಗಿ ಸಕಾರಾತ್ಮಕ ಭಾವನೆಗಳು ಮೂಡುತ್ತವೆ. ಇದು ಮನೆಯ ವಾತಾವರಣವನ್ನು ಹೆಚ್ಚು ಆನಂದಮಯವಾಗಿಸುತ್ತದೆ ಮತ್ತು ನಿರಾಶೆ ಅಥವಾ ನಕಾರಾತ್ಮಕ ಚಿಂತನೆಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ. ಒಂದು ಮನೆಗೆ ಜೀವಂತಿಕೆಯ ಸ್ಪರ್ಶ ನೀಡಿದಂತೆ ಇದು ಅನುಭವಿಸುತ್ತದೆ, ಮನೆಯಲ್ಲಿ ಚೈತನ್ಯ ಮತ್ತು ಶುಭ ವಾತಾವರಣವನ್ನು ಸೃಷ್ಟಿಸುತ್ತದೆ ಎಂಬ ನಂಬಿಕೆ ಬಲಗೊಳ್ಳುತ್ತದೆ. ಸಂತೋಷ ಮತ್ತು ನೆಮ್ಮದಿ. ಪಕ್ಷಿಗಳು ಮರಿಗಳನ್ನು ಮಾಡಿ ಅವುಗಳನ್ನು ಪೋಷಿಸಿ ಅವು ಬೆಳೆದು ಹಾರಿ ಹೋಗುವುದನ್ನು ನೋಡುವುದು ಅನೇಕರಿಗೆ ಅಪಾರ ಸಂತೋಷವನ್ನು ನೀಡುತ್ತದೆ. ಇದು ಪ್ರಕೃತಿಯ ಜೀವನ ಚಕ್ರದ ಭಾಗವಾಗಿದ್ದು, ಮಾನವನ ಜೀವನದಲ್ಲಿಯೂ ಒಂದು ರೀತಿಯ ನೆಮ್ಮದಿ ಮತ್ತು ನೆಮ್ಮದಿಯನ್ನು ತರುತ್ತದೆ. ಪಕ್ಷಿಗಳ ಮರಿಗಳ ಆಗಮನವು ಕುಟುಂಬದಲ್ಲಿ ಹೊಸ ಸಂತೋಷವನ್ನು ತರುವಂತೆಯೇ ಭಾಸವಾಗುತ್ತದೆ. ಮನೆಯೊಳಗೆ ಹೊಸ ಜೀವದ ಚಿಮ್ಮುವಿಕೆಯಾಗಿ ಕಾಣುತ್ತದೆ. ಜವಾಬ್ದಾರಿ ಮತ್ತು ಸಹಾನುಭೂತಿ. ಪಕ್ಷಿಗಳು ಮನೆಯಲ್ಲಿ ಗೂಡು ಕಟ್ಟಿದಾಗ
ಅವುಗಳಿಗೆ ಮನೆಯ ಸದಸ್ಯರಾಗಿಯೇ ಕಾಣಲಾಗುತ್ತದೆ. ಅವುಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವುದು, ನೀರು ಮತ್ತು ಕಾಳುಗಳನ್ನು ಇಡುವುದು ಇಂತಹ ನಂಬಿಕೆಗಳಿಂದ ಬಂದಿರುವ ಉತ್ತಮ ಅಭ್ಯಾಸಗಳು. ಇದು ಮನುಷ್ಯನಲ್ಲಿ ಪ್ರಾಣಿಗಳ ಬಗೆಗಿನ ಸಹಾನುಭೂತಿ ಮತ್ತು ಜವಾಬ್ದಾರಿಯನ್ನು ಬೆಳೆಸುತ್ತದೆ. ಇದು ಪರಿಸರ ಜಾಗೃತಿಯನ್ನು ಮತ್ತು ಪ್ರಾಣಿಗಳ ಬಗೆಗಿನ ಪ್ರೀತಿಯನ್ನು ಸಹ ಪರೋಕ್ಷವಾಗಿ ಉತ್ತೇಜಿಸುತ್ತದೆ. ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಅಂತಿಮವಾಗಿ, ಗುಬ್ಬಚ್ಚಿ ಅಥವಾ ಪಾರಿವಾಳ ಮನೆಯಲ್ಲಿ ಗೂಡು ಕಟ್ಟುವುದು ಕೇವಲ ಒಂದು ನಂಬಿಕೆಯಾಗಿ ಉಳಿದಿಲ್ಲ. ಬದಲಿಗೆ ಅದು ನಮ್ಮ ಸಂಸ್ಕೃತಿಯಲ್ಲಿ ಪ್ರಕೃತಿ ಮತ್ತು ಮಾನವನ ನಡುವಿನ ಸಾಮರಸ್ಯದ ಸಂಕೇತವಾಗಿ ಮಾರ್ಪಟ್ಟಿದೆ. ಇದು ಮನೆಗೆ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂಬ ನಂಬಿಕೆಯು ನಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸುತ್ತಮುತ್ತಲಿನ ಪರಿಸರದೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರೇರಣೆ ನೀಡುತ್ತದೆ. ಇದು ನಮ್ಮ ಹಿರಿಯರು ಪ್ರಕೃತಿಯನ್ನು ಗೌರವಿಸುತ್ತಿದ್ದ ರೀತಿ ಮತ್ತು ಅದರಿಂದ ಉತ್ತಮ ಶಕ್ತಿಯನ್ನು ಪಡೆಯುವ ಮಾರ್ಗವನ್ನು ಸೂಚಿಸುತ್ತದೆ.